ಬನ್ನಿ ಧ್ಯಾನಿಸೋಣ, ಬನ್ನಿ ಆಲಿಸೋಣ, ಬನ್ನಿ ಧ್ಯಾನಿಸೋಣ, ಬಲಿಪೀಠದ ಸುತ್ತಲೂ ಸೇರೋಣ, ಬಲಿಪೀಠದ ಸುತ್ತಲೂ ಸೇರೋಣ. ಇಂದಿನ ದಿನವು ಪವಿತ್ರ ದಿನವು, ದೇವರ ಧ್ಯಾನಕ್ಕೆ ಮೀಸಲು ಇದು. ಇಂದಿನ ದಿನವು ಪವಿತ್ರ ದಿನವು, ದೇವರ ಧ್ಯಾನಕ್ಕೆ ಮೀಸಲು ಇದು. ಕೆಲಸ ಕಾರ್ಯಗಳ ಬದಿಗೆ ಸರಿಸುತ್ತಾ ಉತ್ಸಾಹದಿಂದಲೇ ಸಾಗೋಣ, ಕೆಲಸ ಕಾರ್ಯಗಳ ಬದಿಗೆ ಸರಿಸುತ್ತ ಉತ್ಸಾಹದಿಂದಲೇ ಸಾಗೋಣ. ಪ್ರಭು ನಮ್ಮನ್ನು ನೋಡಿ ಆಶೀರ್ವದಿಸುವರು, ನಮ್ಮ ಅಂತಿಮ ದಿನದಂದು ಗುರುತನ್ನು ಹಚ್ಚುವರು. ಬನ್ನಿರಿ ಹೋಗೋಣ, ಬನ್ನಿರಿ ಹಾಡೋಣ, ಬೇಗ ಬನ್ನಿರಿ ಹೋಗೋಣ, ಬೇಗ ಬನ್ನಿರಿ ಹಾಡೋಣ, ಬನ್ನಿ ಆಲಿಸೋಣ, ಬನ್ನಿ ಧ್ಯಾನಿಸೋಣ, ಬನ್ನಿ ಆಲಿಸೋಣ, ಬೇಗ ಬನ್ನಿ ಧ್ಯಾನಿಸೋಣ, ಬಲಿಪೀಠದ ಸುತ್ತಲೂ ಸೇರೋಣ, ಬಲಿಪೀಠದ ಸುತ್ತಲೂ ಸೇರೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಯೇಸುವಿನಲ್ಲಿ ಅತಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 29ನೆಯ ಭಾನುವಾರವು ಕರ್ತವ್ಯ ನಿಷ್ಠೆಯಿಂದ ದೇವರಿಗೂ ಮಾನವರಿಗೂ ವಿಧೇಯರಾಗಿರಲು ಇಂದಿನ ವಾಚನಗಳು ನಮ್ಮೆಲ್ಲರಿಗೂ ಕರೆಯನ್ನು ನೀಡುತ್ತದೆ. ಕರ್ತವ್ಯ ನಿಷ್ಠೆ ಬರೀ ದೇವರಿಗೆ ಮಾತ್ರವಲ್ಲ, ಈ ಒಂದು ಪ್ರಾಪಂಚಿಕ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೂ ನಾವು ಬದ್ಧರಾಗಿರಬೇಕು ಎನ್ನುವಂತಹ ಒಂದು ಸಂದೇಶವನ್ನು ಇಂದಿನ ವಾಚನಗಳಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಕರೆಯನ್ನು ನೀಡುತ್ತಿದ್ದಾರೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕರ್ತವ್ಯ ನಿಷ್ಠೆಯಿಂದ ನಾವು ನಮ್ಮ ಪ್ರಾಪಂಚಿಕ ಜೀವನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರೆ ಅದು ನಮ್ಮ ಜೀವನಕ್ಕೆ ಸರಿ ಹೊಂದುವುದಿಲ್ಲ. ಹೀಗಿರುವಲ್ಲಿ ಈ ಎರಡಕ್ಕೂ ಸಹ ನಾವು ಒಂದು ಒಳ್ಳೆಯ ಒಂದು ಕರ್ತವ್ಯ ನಿಷ್ಠೆಯನ್ನು ನಾವು ನೀಡಬೇಕೆನ್ನುವಂತಹ ಸಂದೇಶ ಈ ಒಂದು ವಾರದಾಗಿದೆ. ಹೀಗಿರುವಲ್ಲಿ ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ಭಾಗವಹಿಸುವಾಗ ಕರ್ತವ್ಯ ನಿಷ್ಠೆ ನಮ್ಮದಾಗಲಿ, ನಾವು ಸಹ ನೀತಿ ನಿಯಮಗಳನ್ನು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮಾಜದಲ್ಲಿ ನಾವು ನಡೆಸುತ್ತಾ ಒಂದು ಪ್ರಾಮಾಣಿಕವಾದಂತಹ ಒಂದು ಸ್ವಚ್ಛವಾದಂತಹ ಕುಟುಂಬವನ್ನು, ಸಮಾಜವನ್ನು ಕಟ್ಟಲು ದೇವರು ನಮಗೆ ಒಂದು ಒಳ್ಳೆಯ ಕರೆಯನ್ನು, ಒಳ್ಳೆಯ ಶಕ್ತಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಇಂದಿನ ದಿವ್ಯ ಬಲಿಪೂಜೆಯನ್ನು ನಾವು ಪ್ರಾರ್ಥಿಸುತ್ತಾ, ನಾವು ಮಾಡಿದಂತಹ ತಪ್ಪುಗಳಿಗೆ ಕ್ಷಮೆ ಕೋರಿ ಈ ಬಲಿಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ನಾವು ಭಾಗವಹಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು,
ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. Shanti, Shanti, Shanti,
ದೇವರೇ ಮಹಿಮೆ ಸಲ್ಲಲಿ. ಭೂಲೋಕದಿ ಮನುಜರಿಗೆ ಶಾಂತಿ ಲಭಿಸಲಿ. ಉನ್ನತ ದೇವರೇ ಮಹಿಮೆ ಸಲ್ಲಲಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಮ್ಮ ಚಿತ್ತವು ಸದಾ ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿರುವಂತೆ ಅನುಗ್ರಹಿಸಿರಿ. ಹೀಗೆ ನಾವು ನಿಮ್ಮ ದಿವ್ಯ ಮಹತ್ವಕ್ಕೆ ಪ್ರಾಮಾಣಿಕ ಹೃದಯದಿಂದ ಸೇವೆ ಸಲ್ಲಿಸುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರು ತಾನು ಅಭಿಷೇಕಿಸಿದ ಕೊರೇಶನಿಗೆ ತಾನು ನಿಜವಾದ ದೇವರು ಎಂದು ಅರಿವಾಗಿಸುತ್ತಾರೆ. ನನ್ನ ಹೊರತು ಬೇರಾವ ದೇವರಿಲ್ಲ. ನನ್ನ ಮೇಲೆ ವಿಶ್ವಾಸವಿಡಬೇಕು ಮತ್ತು ಅದು ದೃಢವಾಗಿರಬೇಕು ಎಂಬುದೇ ಇಂದಿನ ವಾಚನ ಸಂದೇಶ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಇಂತೆಂದರು ಸರ್ವೇಶ್ವರ, ನಾನು ಅಭಿಷೇಕಿಸಿದ ಕೊರೇಶನಿಗೆ ರಾಷ್ಟ್ರಗಳನ್ನು ನೀಡಿ ಸದೆಬಡಿಯುವಂತೆ ರಾಜ ಮಹಾರಾಜರನ್ನು ನಿಶಸ್ತ್ರರನ್ನಾಗಿ ಮಾಡುವಂತೆ ಮುಚ್ಚಲಾಗದ ಹಾಗೆ ಹೆಬ್ಬಾಗಿಲುಗಳನ್ನು ತೆರೆಯುವಂತೆ ನಾನು ನಿನ್ನ ಕೈ ಹಿಡಿದು ನಡೆಸುವೆನೆಂದು ಮುಂದೆ ನನ್ನ ಸೇವಕನಾದ ಯಾಕೋಬನ ನಿಮಿತ್ತ ನಾನು ಆರಿಸಿಕೊಂಡ ಇಸ್ರಾಯೇಲಿನ ನಿಮಿತ್ತ ನನ್ನ ಅರಿವೇ ಇಲ್ಲದ ನಿನ್ನನ್ನು ಬಿರುದಿತ್ತು ಸನ್ಮಾನಿಸಿರುವೆನು. ಸರ್ವೇಶ್ವರ, ನಾನಲ್ಲದೆ ಬೇರಾರೂ ಅಲ್ಲ, ನನ್ನ ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿರುವೆ, ಆದರೂ ನಿನ್ನನ್ನು ಶಸ್ತ್ರಧಾರಿಯನ್ನಾಗಿಸುವೆ. ಇದ ಕಂಡು ತಿಳಿಯುವವರೆಲ್ಲರೂ ಪೂರ್ವದಿಂದ ಪಶ್ಚಿಮದವರೆಗೂ ನನ್ನ ವಿನ ದೇವರಾರು ಇಲ್ಲವೆಂದು, ನಾನೇ ಸರ್ವೇಶ್ವರ ಮತ್ತಾರೂ ಅಲ್ಲವೆಂದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಎಫೆಸ ಎಂಬ ಊರಿನಲ್ಲಿ ಕಟ್ಟುಕತೆಗಳನ್ನು ಕಟ್ಟುತ್ತಾ ಸುಳ್ಳು ಬೋಧನೆ ಮಾಡುತ್ತಿರುವ ಕೆಲವರ ಬಗ್ಗೆ ಪೌಲನಿಗೆ ಮಾಹಿತಿ ಸಿಗುತ್ತದೆ. ಈ ಸುಳ್ಳು ಧರ್ಮೋಪದೇಶವನ್ನು ತಡೆಯಲು ಥೆಸಲೋನಿಕದವರಿಗೆ ಪೌಲ ಈ ಪತ್ರವನ್ನು ಬರೆಯುತ್ತಾನೆ. ವಿಶ್ವಾಸವಿಲ್ಲದ, ಹುರುಳಿಲ್ಲದ ಬೋಧನೆ, ಪ್ರವಾದನೆಗಳು ವ್ಯರ್ಥ ಮತ್ತು ಕಾಲಹರಣ ಎನ್ನುವುದು ಪೌಲ ಗುರುತಿಸುತ್ತಾನೆ. ಸಂತ ಪೌಲರು ಥೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಪಿತನಾದ ದೇವರ ಹಾಗೂ ಪ್ರಭುವಾದ ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿರುವ ಥೆಸಲೋನಿಕ ಸಭೆಯವರಿಗೆ ಪೌಲ, ಸಿಲ್ವಾನ ಹಾಗೂ ತಿಮೋಥೆಯ ಇವರು ಬರೆಯುವ ಪತ್ರ. ದೈವಾನುಗ್ರಹವು, ಶಾಂತಿ, ಸಮಾಧಾನವು ನಿಮಗೆ ಲಭಿಸಲಿ. ನಾವು ಪ್ರಾರ್ಥಿಸುವಾಗಲೆಲ್ಲ ನಿಮ್ಮನ್ನು ಸ್ಮರಿಸುತ್ತಾ ನಿಮ್ಮೆಲ್ಲರಿಗಾಗಿ ದೇವರಿಗೆ ನಿರಂತರ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ವಿಶ್ವಾಸಭರಿತವಾದ ನಿಮ್ಮ ಕಾರ್ಯವನ್ನು, ಪ್ರೀತಿಪೂರಿತವಾದ ನಿಮ್ಮ ದುಡಿಮೆಯನ್ನು, ಪ್ರಭು ಯೇಸುವಿನಲ್ಲಿ ನೀವಿಟ್ಟಿರುವ ಅಚಲ ನಿರೀಕ್ಷೆಯನ್ನು ತಂದೆಯಾದ ದೇವರ ಸನ್ನಿಧಿಯಲ್ಲಿ ಜ್ಞಾಪಿಸಿಕೊಳ್ಳುತ್ತೇವೆ. ಸಹೋದರರೇ, ನೀವು ದೇವರಿಗೆ ಪ್ರಿಯರು, ದೇವರಿಂದಲೇ ಆಯ್ಕೆಗೊಂಡವರು ಎಂದು ನಾವು ಬಲ್ಲೆವು. ನಮ್ಮ ಶುಭ ಸಂದೇಶ ಕೇವಲ ಬಾಯಿ ಮಾತಿನದಲ್ಲ, ಅದು ಶಕ್ತಿಪೂರ್ಣವಾಗಿ ಪವಿತ್ರಾತ್ಮರ ಸಮೇತವಾಗಿ ಪೂರ್ಣ ಪ್ರಮಾಣದಿಂದ ಬಂದದ್ದು. ನಾವು ನಿಮ್ಮ ನಡುವೆ ಇದ್ದಾಗ ನಿಮಗೋಸ್ಕರ ಹೇಗೆ ವರ್ತಿಸಿದೆವು ಎಂದು ನೀವೇ ಬಲ್ಲಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Free
ಹೀಗಿರುವಲ್ಲಿ ಫರಿಸಾಯರು ಒಟ್ಟುಗೂಡಿ ಯೇಸುವನ್ನು ಹೇಗೆ ಮಾತಿನಲ್ಲಿ ಸಿಲುಕಿಸುವುದೆಂದು ಸಮಾಲೋಚನೆ ಮಾಡಿಕೊಂಡರು. ತಮ್ಮ ಶಿಷ್ಯರನ್ನು ಹೆರೋದನ ಪಕ್ಷದ ಕೆಲವರ ಸಮೇತ ಪ್ರಭುವಿನ ಬಳಿಗೆ ಕಳುಹಿಸಿದರು. ಇವರು ಬಂದು, ಬೋಧಕರೇ, ತಾವು ಸತ್ಯವಂತರು, ಸತ್ಯಕ್ಕೆ ಅನುಸಾರ ದೈವ ಮಾರ್ಗವನ್ನು ಬೋಧಿಸುವವರು, ಮುಖ ದಾಕ್ಷಿಣ್ಯಕ್ಕೆ ಎಡಕೊಡದವರು ಎಂದೇ ಸ್ಥಾನಮಾನಗಳಿಗೆ ಮಣಿಯದವರು. ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಹೀಗಿರುವಲ್ಲಿ ರೋಮ್ ಚಕ್ರಾಧಿಪತಿಗೆ ತೆರಿಗೆ ಕೊಡುವುದು ಧರ್ಮಸಮ್ಮತವೋ ಅಲ್ಲವೋ? ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸುವಿರಾ ಎಂದು ಕೇಳಿದರು. ಯೇಸು ಅವರ ಕುತಂತ್ರವನ್ನು ಅರಿತುಕೊಂಡು, ಕಪಟಿಗಳೇ, ನನ್ನನ್ನೇಕೆ ಪರೀಕ್ಷಿಸುತ್ತೀರಿ? ತೆರಿಗೆಗೆಂದು ಕೊಡಬೇಕಾದ ನಾಣ್ಯವನ್ನು ತೋರಿಸಿ ಎಂದರು. ಅವರೊಂದು ನಾಣ್ಯವನ್ನು ತಂದುಕೊಟ್ಟರು. ಆಗ ಯೇಸು, ಇದರಲ್ಲಿರುವುದು ಯಾರ ಮುದ್ರೆ, ಯಾರ ಲಿಪಿ ಎಂದು ಕೇಳಿದರು. ಅದಕ್ಕೆ ಅವರು, ರೋಮ್ ಚಕ್ರವರ್ತಿಯವು ಎಂದರು. ಹಾಗಾದರೆ ಚಕ್ರವರ್ತಿಗೆ ಸಲ್ಲತಕ್ಕದ್ದನ್ನು ಚಕ್ರವರ್ತಿಗೆ, ದೇವರಿಗೆ ಸಲ್ಲತಕ್ಕದ್ದನ್ನು ದೇವರಿಗೆ ಸಲ್ಲಿಸಿರಿ ಎಂದು ಯೇಸು ಉತ್ತರ ಕೊಟ್ಟರು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ, ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಯೇಸುವಿನಲ್ಲಿ ಅತಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಹಲವಾರು ತೆರಿಗೆಗಳನ್ನು ಕಟ್ಟುತ್ತೇವೆ. ಈಗಾಗಲೇ ಅದರ ಅನುಭವ ನಿಮಗೆ ತುಂಬ ಇರಬಹುದು. ವಿಶೇಷವಾಗಿ ಪಟ್ಟಣದಲ್ಲಿರುವಂತಹ ವ್ಯಕ್ತಿಗಳು ಒಂದು ಅನುಮತಿಯನ್ನು ಪಡೆದುಕೊಳ್ಳಬೇಕು ಅಥವಾ ಒಂದು ಕೆಲಸ ಕಾರ್ಯವನ್ನು ನಡೆಸಬೇಕು ಅಂತ ಹೇಳಿದ್ರೆ ಹಲವಾರು ರೀತಿಯ ಒಂದು ತೆರಿಗೆಗಳನ್ನು ನಾವು ಕಟ್ಟುತ್ತೇವೆ. ನೀರಿನ ತೆರಿಗೆ, ವಿದ್ಯುತ್ ಶಕ್ತಿಯ ತೆರಿಗೆ, ಭೂಕಂದಾಯದ ತೆರಿಗೆ, ಈ ರೀತಿಯಲ್ಲಿ ಹಲವಾರು ತೆರಿಗೆಗಳನ್ನು ನಾವು ಕಟ್ತೇವೆ. ಈ ತೆರಿಗೆಗಳನ್ನು ಕಟ್ಟುವಾಗ ನಾವು ನಮ್ಮ ಸುರಕ್ಷತೆಯ ಸಲುವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳು ಬರಬಾರ್ದು ಅಂತ ಹೇಳಿ ಯಾವುದೇ ಯೋಚನೆಗಳಿಲ್ಲದೆ ನಾವು ಈ ಒಂದು ತೆರಿಗೆಗಳನ್ನು ಕಟ್ಟುತ್ತೇವೆ. ಆದರೆ ನಮ್ಮ ಒಂದು ಧಾರ್ಮಿಕ ವಿಚಾರಕ್ಕೆ ಬಂದಾಗ, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ, ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ನಮ್ಮ ತೆರಿಗೆಗಳನ್ನು ದೇವರಿಗೆ ನಾವು ಸಮರ್ಪಿಸುತ್ತಿದ್ದೇವೆ. ನಾನು ಬರೀ ವಸ್ತುಗಳಲ್ಲಿ ಮಾತ್ರ ಮಾತನಾಡುತ್ತಿಲ್ಲ. ಆಧ್ಯಾತ್ಮಿಕ ರೀತಿಯಲ್ಲಿ ದೇವರಿಗೆ ನಾನು ಯಾವ ರೀತಿಯಲ್ಲಿ ಸಮರ್ಪಿತನಾಗಿದ್ದೇನೆ. ಯಾಕೆ ಇಂದು ಪ್ರಭು ಯೇಸು ಕ್ರಿಸ್ತರು ಶುಭ ಸಂದೇಶದಲ್ಲಿ ಚಕ್ರವರ್ತಿಗೆ ಸಲ್ಲತಕ್ಕದನ್ನು ಚಕ್ರವರ್ತಿಗೆ, ದೇವರಿಗೆ ಸಲ್ಲತಕ್ಕದನ್ನು ದೇವರಿಗೆ ಎಂದು ಹೇಳುತ್ತಾರಂದರೆ, ನಾವೆಲ್ಲರೂ ದೇವರ ಸೃಷ್ಟಿಯಲ್ಲಿ ಸೃಷ್ಟಿಯಾದಂತಹ ಪ್ರತಿರೂಪಗಳು. ಹೀಗಿರುವಲ್ಲಿ ನಾವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿರುವಂತಹ ವ್ಯಕ್ತಿಗಳು. ಹೀಗಿರುವಲ್ಲಿ ನಾವು ನಮ್ಮನ್ನು ಯಾವ ರೀತಿಯಲ್ಲಿ ದೇವರಿಗೆ ಸಮರ್ಪಿಸಿದ್ದೇವೆ ನೋಡಿ. ಇಂದಿನ ಶುಭ ಸಂದೇಶಗಳನ್ನು, ವಾಚನಗಳನ್ನು ಆಲಿಸಿದರೆ ಒಂದೇ ಒಂದು ಸಂದೇಶ, ನಮ್ಮ ಕರ್ತವ್ಯ ನಿಷ್ಠೆ, ನೀತಿ ನಿಯಮಗಳನ್ನು ನಾವು ಪಾಲಿಸುವುದರ ಮುಖಾಂತರ ದೇವರಿಗೂ ಮತ್ತು ಮಾನವನಿಗೂ ನಾವು ವಿಧೇಯರಾಗಿರಬೇಕೆನ್ನುವಂತಹ ಸಂದೇಶವನ್ನು ಪ್ರಭುವು ಇಂದು ನಮಗೆ ತಿಳಿಸುತ್ತಿದ್ದಾರೆ. ಈ ನೀತಿ ನಿಯಮಗಳನ್ನು ನಾವು ಸರಿಯಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿದಾಗ ಮಾತ್ರ ನಾವು ಒಂದು ಉತ್ತಮ ಕುಟುಂಬವನ್ನು, ಉತ್ತಮ ಸಮಾಜವನ್ನು ಕಟ್ಟಲು ನಮಗೆ ಸಾಧ್ಯವಾಗುತ್ತದೆ. ಇಂದಿನ ನಮ್ಮ ಕುಟುಂಬಗಳನ್ನು, ಸಮಾಜವನ್ನು ನಾವು ನೋಡಿದಾಗ ಹಲವಾರು ರೀತಿಯ ಒಂದು ಸಮಸ್ಯೆಗಳನ್ನು, ಗೊಂದಲಗಳನ್ನು ನಾವು ಕಾಣುತ್ತೇವೆ. ಕಾರಣ ಅಲ್ಲಿ ನೀತಿ ನಿಯಮಗಳಿಗೆ ನಾವು ಎಡೆ ಕೊಟ್ಟಿಲ್ಲ, ನೀತಿ ನಿಯಮಗಳನ್ನು ನಾವು ಸರಿಯಾಗಿ ಪಾಲಿಸಲಿಲ್ಲ. ಆ ನಿಟ್ಟಿನಲ್ಲಿ ನಾವು ಇಂದು ಸುತ್ತಮುತ್ತಲು ನಾವು ಕಾಣುತ್ತಿರುವುದು ಬರೀ ಸಮಸ್ಯೆಗಳು, ತೊಂದರೆಗಳು, ಕಲಹಗಳು. ಹೀಗಿರುವಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ನಾನು ನೀತಿ ನಿಯಮಗಳನ್ನು ಪಾಲಿಸ್ತಿದ್ದೇನೆ, ಯಾರನ್ನು ಪ್ರೀತಿಸಲು, ಯಾರಿಗೋಸ್ಕರ, ಯಾವ ವಿಚಾರಕ್ಕೆ ಸಲುವಾಗಿ ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ಚಿಂತಿಸಬೇಕು.
ಇಂದಿನ ಮೊದಲನೇ ವಾಚನದಲ್ಲಿ ನಾವು ನೋಡುತ್ತೇವೆ, ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಸರ್ವಶಕ್ತ ದೇವರು ಎಲ್ಲರಿಗೂ ಸರ್ವರಾಗಿ ಅವರು ಒಬ್ಬರೇ ದೇವರಾಗಿರುತ್ತಾರೆ. ಆತನನ್ನು ನಾವು ಸಂಪೂರ್ಣವಾಗಿ ವಿಶ್ವಾಸಿಸಬೇಕು, ಆ ವಿಶ್ವಾಸ ದೃಢವಾಗಿರಬೇಕೆನ್ನುವಂತಹ ಒಂದು ಸಂದೇಶವನ್ನು ನಾವು ನೋಡ್ತೇವೆ. ನೋಡಿ, ಆ ಒಂದು ದೇವರನ್ನು ನಾವು ಸಂಪೂರ್ಣವಾಗಿ ನಾವು ವಿಶ್ವಾಸಿಸಿ ಆ ಒಂದು ವಿಶ್ವಾಸ ದೃಢವಾದಾಗ ಮಾತ್ರ ನೀತಿ ನಿಯಮಗಳಿಗೆ, ಆಜ್ಞೆಗಳಿಗೆ ನಮ್ಮ ಜೀವನದಲ್ಲಿ ಒಂದು ಅವಕಾಶ ಇರುತ್ತದೆ. ಆ ಒಂದು ವಿಶ್ವಾಸಕ್ಕೆ ಆ ಒಂದು ದೃಢತೆ ನಮ್ಮಲ್ಲಿ ಹೆಚ್ಚಾದಾಗ ಮಾತ್ರ ನಮ್ಮ ಕುಟುಂಬದಲ್ಲೂ ನಮ್ಮ ಸಮಾಜದಲ್ಲೂ ಒಂದು ಶಾಂತಿ ಸಮಾಧಾನ ಇರುತ್ತದೆ. ಆದರೆ ಈ ಒಂದು ಪ್ರಾಪಂಚಿಕ ಬದುಕಲ್ಲಿ ಆ ಒಂದು ವಿಶ್ವಾಸ ಸಂಪೂರ್ಣವಾಗಿಲ್ಲ, ಆ ಒಂದು ವಿಶ್ವಾಸ ದೃಢವಾಗಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಕುಟುಂಬದಲ್ಲಿ ಆ ನೀತಿ ನಿಯಮಗಳಿಗೆ ಸ್ಥಳವಿಲ್ಲ, ಜಾಗವಿಲ್ಲ. ಹೀಗಿರುವಲ್ಲಿ ಆ ಮೊದಲನೆಯ ವಾಚನದ ಪ್ರಕಾರ ನಮ್ಮ ಸರ್ವಶಕ್ತ ದೇವರನ್ನು ನಾವು ಸಂಪೂರ್ಣವಾಗಿ ವಿಶ್ವಾಸಿಸಿ ಆ ವಿಶ್ವಾಸವನ್ನು ದೃಢಪಡಿಸಿಕೊಳ್ಳಬೇಕು. ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೀಗಿರುವಲ್ಲಿ ಪ್ರಿಯರೇ, ಎರಡನೆಯ ವಾಚನದಲ್ಲೂ ಸಹ ನಾವು ನೋಡುತ್ತೇವೆ, ಸಂತ ಪೌಲರು ಥೆಸಲೋನಿಕದವರಿಗೆ ಪತ್ರವನ್ನು ಬರೀತಾರೆ. ಸಂತ ಪೌಲರು ಬರೆದಂತಹ ಮೊದಲ ಒಂದು ಪತ್ರ ಥೆಸಲೋನಿಕದವರಿಗೆ. ಹೀಗಿರುವಲ್ಲಿ ಈ ಪತ್ರದಲ್ಲಿ ಅಲ್ಲಿರುವಂತಹ ಸುಳ್ಳು ಪ್ರವಾದನೆಗಳನ್ನು, ಸುಳ್ಳು ಬೋಧಕರನ್ನು ಅವರು ಗಮನಿಸಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅಲ್ಲಿರುವಂತಹ ಜನಗಳಿಗೆ ನಿಜವಾದಂತಹ ದೇವರ ಸಂದೇಶವನ್ನು ತಿಳಿಸುವುದರ ಸಲುವಾಗಿ ಸಂತ ಪೌಲರು ಈ ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಒಂದು ವಾಕ್ಯವನ್ನು ನಾವು ಗಮನ ಕೊಟ್ಟು ಕೇಳಬೇಕು. ನೋಡಿ, ನಮ್ಮ ಒಂದು ದೇವರ ವಾಕ್ಯ ಬರೀ ಬಾಯಿ ಮಾತಿನಿಂದ ಬಂದಂತಹ ಮಾತುಗಳಲ್ಲ, ಅದು ಪವಿತ್ರಾತ್ಮರಿಂದ ಪ್ರೇರಣೆಗೊಂಡಂತಹ ಮಾತುಗಳು. ಹೀಗಿರುವಲ್ಲಿ ಆ ಒಂದು ದೇವರ ವಾಕ್ಯಗಳಿಗೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಎಂದು ಸಂತ ಪೌಲರು ಈ ಒಂದು ಸಂದೇಶವನ್ನು ನಮಗೆ ನೀಡುತ್ತಾರೆ. ಪ್ರಿಯರೇ, ಸಂತ ಪೌಲರು ಈ ಮಾತುಗಳನ್ನು ಹೇಳಬೇಕಾದರೆ ಅದು ಅವರ ಬಾಯಿಂದ ಬಂದಂತಲ್ಲ, ಅದು ದೇವರಿಂದ ಪ್ರೇರಣೆಗೊಂಡಂತಹ, ಅವರು ದೇವರ ಒಂದು ಅನುಭವವನ್ನು ಪಡೆದಂತಹ ವ್ಯಕ್ತಿಯಿಂದ ಬಂದಂತಹ ಮಾತುಗಳು. ಹೀಗಿರುವಲ್ಲಿ ಬರೀ ದೇವರ ಒಂದು ವಿಶ್ವಾಸ ನಮ್ಮಲ್ಲಿ ದೃಢವಾಗಿದ್ದರೆ ಖಂಡಿತವಾಗಿ ದೇವರ ವಾಕ್ಯಕ್ಕೂ ಸಹ ನಾವು ಹೆಚ್ಚು ಒತ್ತನ್ನು ಕೊಡುತ್ತೇವೆ. ಆ ದೇವರ ವಾಕ್ಯಕ್ಕೆ ನಾವು ಹೆಚ್ಚು ಒತ್ತನ್ನು ನೀಡಿದಾಗ ಖಂಡಿತವಾಗಿ ನಮ್ಮ ಕುಟುಂಬಗಳಲ್ಲಿ ನೀತಿ ನಿಯಮಗಳಿಗೆ ಸ್ಥಳವಿರುತ್ತದೆ, ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರುತ್ತದೆ. ಹೀಗಿರುವಲ್ಲಿ ಇಂದಿನ ಮೊದಲನೆಯ ವಾಚನವು ಎರಡನೆಯ ವಾಚನವು ಸಹ ನಮಗೆ ನಾವು ನೀತಿಬದ್ಧರಾಗಿ ಕರ್ತವ್ಯ ನಿಷ್ಠೆಯಿಂದ ನಾವು ಜೀವಿಸೋದಕ್ಕೆ ನಮಗೆ ಕರೆಯನ್ನು ನೀಡುತ್ತದೆ. ಸಂತ ಅಂತೋಣಿಯವರಲ್ಲಿ ಜೀವನದಲ್ಲಿ ನಡೆದಂತಹ ಒಂದು ಸಣ್ಣ ಘಟನೆಯನ್ನು ನಿಮಗೆ ನಾವು ತಿಳಿಸ್ತೇನೆ. ಯಾವ ರೀತಿಯಲ್ಲಿ ಸಂತ ಅಂತೋಣಿಯವರು ಬಾಲಕನಾಗಿದ್ದಾಗ ದೇವರಿಗೂ ಮತ್ತು ಮಾನವರಿಗೂ ವಿಧೇಯರಾಗಿದ್ದರು ಎನ್ನುವುದಕ್ಕೆ ಒಂದು ಸಣ್ಣ ನಿದರ್ಶನ. ಸಂತ ಅಂತೋಣಿಯವರು ಬಾಲಕರಾಗಿದ್ದಾಗ ತನ್ನ ತಂದೆ ತನ್ನ ಗದ್ದೆಯಲ್ಲಿ ಆ ಒಂದು ಭತ್ತದ ತೆನೆಗಳನ್ನು ಕಾಯಲು ಅವರನ್ನು ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಆ ಭತ್ತದ ತೆನೆಗಳು ಹಕ್ಕಿಗಳಿಂದ ಅದು ನಾಶ ಆಗಬಾರ್ದು, ಹಕ್ಕಿಗಳಿಂದ ರಕ್ಷಣೆಯನ್ನು ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂತ ಅಂತೋಣಿಯವರನ್ನು ತಂದೆಯು ಆ ಒಂದು ಗದ್ದೆಗೆ ಕರೆದು ತರುತ್ತಾರೆ. ತನ್ನ ತಂದೆ ಮಗನಿಗೆ ಆ ಒಂದು ಕೆಲಸದ ಜವಾಬ್ದಾರಿಯನ್ನು ನಿರ್ವಹಿಸಿ ತಂದೆಯು ಅಲ್ಲಿಂದ ಹೋದಾಗ ಸಂತ ಅಂತೋಣಿಯವರು ಅಲ್ಲಿರುವಂತಹ ಗದ್ದೆಯನ್ನು ಅವರು ನೋಡಿಕೊಳ್ಳುತ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಹಲವಾರು ಹಕ್ಕಿಗಳು ಅಲ್ಲಿ ಬಂದು ಹಲವಾರು ರೀತಿಯ ಶಬ್ದಗಳನ್ನು ಮಾಡುತ್ತಿರುತ್ತದೆ. ಮಧ್ಯದಲ್ಲಿ ಸಂತ ಅಂತೋಣಿಯವರಿಗೆ ದೇವಾಲಯದ ಗಂಟೆಯೂ ಸಹ ಕೇಳಿಸುತ್ತದೆ. ಆಗ ಸಂತ ಅಂತೋಣಿಯವರ ಒಂದು ಪ್ರಾರ್ಥನೆ, ನಾನು ನನ್ನ ತಂದೆಯ ಮಾತಿಗೂ ಸಹ ವಿಧೇಯನಾಗಿರಬೇಕು, ತದನಂತರ ನನ್ನ ದೇವರ ಮಾತಿಗೂ ಸಹ ವಿಧೇಯರಾಗಿರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅವರು ಅಲ್ಲಿಂದ ದೇವಾಲಯಕ್ಕೆ ಹೋಗುತ್ತಾರೆ. ಅಲ್ಲಿ ದೇವಾಲಯದ ಪ್ರಾರ್ಥನೆಯಲ್ಲಿ ಮಗ್ನರಾಗಿರುತ್ತಾರೆ. ತಂದೆ ಗದ್ದೆಗೆ ಬಂದಾಗ ಮಗನನ್ನು ಕಾಣದೆ ತಂದೆಗೆ ತುಂಬ ಕೋಪ ಬರುತ್ತದೆ. ಆಗ ಗೊತ್ತು ಮಗ ಎಲ್ಲಿರ್ತಾನಂತ ಹೇಳಿ ದೇವಾಲಯದ ಕಡೆ ಹುಡುಕಿಕೊಂಡು ಹೋದಾಗ ಸಂತ ಅಂತೋಣಿಯವರು ಪ್ರಾರ್ಥನೆಯಲ್ಲಿ ಮಗ್ನರಾಗಿರುತ್ತಾರೆ. ಆಗ ತಂದೆ ಮಗನನ್ನು ಕೋಪದಿಂದ ಪ್ರಶ್ನಿಸಿದಾಗ, ನೀನು ಮಾಡಿದಂತಹ ಕೆಲಸ ಏನು, ನಿನ್ನ ತಂದೆಯ ಮಾತಿಗೆ ಬೆಲೆ ಇಲ್ಲ ಎಂದು ಪ್ರಶ್ನೆ ಕೇಳಿದಾಗ ಸಂತ ಅಂತೋಣಿಯವರು ಹೇಳ್ತಾರೆ, ನೋಡಿ, ನಾನು ದೇವರಿಗೆ ವಿಧೇಯನಾಗಿ ಈ ಪ್ರಾರ್ಥನೆಗೆ ಬಂದೆ, ಜೊತೆಯಲ್ಲಿ ನನ್ನ ಹಕ್ಕಿಗಳು ಸಹ ಆ ಒಂದು ಗದ್ದೆಯನ್ನು ಬಿಟ್ಟು ನನ್ನ ಸುತ್ತಲೂ, ಈ ದೇವಾಲಯ ಸುತ್ತಲೂ ಅವು ತಿರುಗಾಡ್ತಿದೆ. ನೋಡಿ ಯಾವ ರೀತಿಯಲ್ಲಿ ಸಂತ ಅಂತೋಣಿಯವರು ಬಾಲಕನಾಗಿದ್ದಾಗ
ದೇವರಿಗೂ ಮತ್ತು ತನ್ನ ತಂದೆಗೂ ವಿಧೇಯರಾಗಿದ್ದರು ಎನ್ನುವುದಕ್ಕೆ ಒಂದು ಸಣ್ಣ ನಿದರ್ಶನವಾಗಿದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ವಾಚನಗಳು ಅದೇ ಸಂದೇಶವನ್ನು ನಮಗೂ ನೀಡುತ್ತಿರುವುದು. ನಾವು ದೇವರ ಒಂದು ವಿಶ್ವಾಸವನ್ನು ದೃಢಪಡಿಸುವುದಲ್ಲದೆ ಆತನ ವಾಕ್ಯಗಳನ್ನು, ಸಂದೇಶವನ್ನು ಸಂಪೂರ್ಣವಾಗಿ ನಾವು ಜೀರ್ಣಿಸಿಕೊಂಡಾಗ ಮಾತ್ರ ನಾವು ನೀತಿ ನಿಯಮಗಳನ್ನು ಪಾಲಿಸಲು ನಮಗೆ ಸಾಧ್ಯವಾಗುತ್ತದೆ ಎಂದು. ಇಂದಿನ ಶುಭ ಸಂದೇಶಕ್ಕೆ ನಾವು ಬರೋಣ. ಶುಭ ಸಂದೇಶದಲ್ಲಿ ಯಹೂದಿಗಳು ರೋಮನ್ ಚಕ್ರಾಧಿಪತಿಗೆ ಅವರು ತೆರಿಗೆಯನ್ನು ಕಟ್ಟಲು ಅವರು ಒಪ್ಪುತ್ತಿರಲಿಲ್ಲ. ಮೊಟ್ಟ ಮೊದಲಿಗೆ ಅವರು ಈ ರೋಮನವರು ಅವರನ್ನು ಆಳುತ್ತಿರುವುದೇ ಅವರಿಗೆ ಒಂದು ಕಷ್ಟವಾದಂತಹ ವಿಚಾರವಾಗಿತ್ತು. ಹೀಗಿರುವಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನು ಯಾವುದೋ ಒಂದು ರೀತಿಯಲ್ಲಿ ಒಳಸಂಚು ಮಾಡಿ ಅವ್ರನ್ನ ಸಿಕ್ಕಿಸಬೇಕು ಎಂದು ಅಲ್ಲಿರುವಂತಹ ರೋಮ್ ಚಕ್ರಾದಿ ಸಾಮ್ರಾಜ್ಯಕ್ಕೆ ಸೇರಿಕೊಂಡಂತಹ ವ್ಯಕ್ತಿಗಳ ಸಮೇತ ಪ್ರಭುವಿನಲ್ಲಿ ಪ್ರಶ್ನೆಯನ್ನು ಕೇಳಲು ಹೋಗ್ತಾರೆ. ಇಲ್ಲೂ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಭು ಯೇಸು ಕ್ರಿಸ್ತರು ಏನಾದರೂ ನೀವು ಸೀಸರನಿಗೆ ನೀವು ನಿಮ್ಮ ತೆರಿಗೆಯನ್ನು ಕಟ್ಟಬೇಡಿ ಅಂತ ಹೇಳಿದರೆ ಖಂಡಿತವಾಗಿ ಅಲ್ಲಿರುವಂತಹ ಸೈನಿಕರು ಅವರನ್ನು ಸೆರೆ ಹಿಡಿತಾ ಇದ್ರು. ಅಕಸ್ಮಾತಾಗಿ ಪ್ರಭು ಯೇಸು ಕ್ರಿಸ್ತರು ಜನರು ನಿಮ್ಮ ತೆರಿಗೆಯನ್ನು ನೀವು ಕಟ್ಟಿ ಅಂತ ಹೇಳಿದರೆ ಅಲ್ಲಿರುವಂತಹ ಜನರು ಪ್ರಭು ಯೇಸು ಕ್ರಿಸ್ತರ ಮೇಲೆ ಕೋಪಗೊಳ್ತಾ ಇದ್ರು. ಈ ಎರಡು ವಿಚಾರವಾಗಿ ಸಿಕ್ಕಿಸಲು ಅವರು ಬಂದು ಪ್ರಭುವನ್ನ ಪ್ರಶ್ನೆ ಕೇಳ್ತಾರೆ. ಪ್ರಭುವೇ, ಈ ತೆರಿಗೆಯನ್ನು ಚಕ್ರಾಧಿಪತಿಗೆ ಕಟ್ಟುವುದು ಸಮ್ಮತವೋ, ಧರ್ಮ ಸಮ್ಮತವೋ ಎನ್ನುವ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಪ್ರಭು ಯೇಸು ಕ್ರಿಸ್ತರು ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾರೆ. ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದಂತಹ ಉತ್ತರವನ್ನು ಕೊಡ್ತಾರೆ. ದೇವರಿಗೆ ಸಲ್ಲತಕ್ಕದನ್ನು ದೇವರಿಗೆ, ಚಕ್ರವರ್ತಿಗೆ ಸಲ್ಲತಕ್ಕದನ್ನು ದೇವರಿಗೆ ಸಲ್ಲಿಸಿರಿ ಎಂದು ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಒಂದು ಸಂದೇಶವನ್ನು ನೀಡುತ್ತಾರೆ. ಯೇಸುವಿನಲ್ಲಿ ಅತಿ ಪ್ರೀತಿಯ ಸಹೋದರ ಸಹೋದರಿಯರು, ಈ ಮಾತುಗಳಿಂದ ನಾವು ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರಭು ಯೇಸು ಕ್ರಿಸ್ತರು ಸಹ ತಮ್ಮ ಜೀವನದಲ್ಲಿ ಕರ್ತವ್ಯಬದ್ಧರಾಗಿ ಜೀವನವನ್ನು ನಡೆಸಿದರು. ಅವರು ಸಹ ನೀತಿ ನಿಯಮಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿದರು ಎನ್ನುವುದಕ್ಕೆ ಒಂದು ಸಣ್ಣ ನಿದರ್ಶನಗಳನ್ನು ನಾವು ನೋಡೋಣ. ಪ್ರಭು ಯೇಸು ಕ್ರಿಸ್ತರು ತಂದೆ ದೇವರಿಗೆ ಸಂಪೂರ್ಣವಾಗಿ ವಿಧೇಯರಾಗಿದ್ದರು. ಅದಕ್ಕೆ ನಾವು ಹಲವಾರು ಸ್ಥಳಗಳಲ್ಲಿ ನೋಡುತ್ತೇವೆ. ಅವರು ಪ್ರತಿಯೊಂದು ಪ್ರಾರ್ಥನೆ ಮಾಡುವಾಗ ತಂದೆಯೊಂದಿಗೆ ಪ್ರಾರ್ಥಿಸಿ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಅದೇ ರೀತಿಯಲ್ಲಿ ತನ್ನ ಸ್ವಂತ ತಂದೆ ತಾಯಿಗೂ ಸಹ ಅವರು ವಿಧೇಯರಾಗಿರುತ್ತಾರೆ. ಅವರು ಸಹ ದೇವಾಲಯಕ್ಕೆ ಸುಂಕವನ್ನು ಕಟ್ಟಿದರು. ಮತ್ತಾಯನು ಬರೆದಂಥ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಹಾಗೆ ಸೀದರನಿಗೂ ಸಹ ತೆರಿಗೆಯನ್ನು ಕಟ್ಟಿದರು. ಮಾರ್ಕನು ಬರೆದಂತಹ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಕಾಲಕ್ಕೆ ಅವರು ದೇವಾಲಯಕ್ಕೂ ಸಹ ಹೋಗಿದರು. ಅಲ್ಲಿ ಅವರು ಕಾಣಿಕೆಗಳನ್ನು ಅರ್ಪಿಸಿದರು. ಅದನ್ನು ಸಹ ನಾವು ಲೂಕನು ಬರೆದಂತಹ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ಸಹ ತನ್ನ ಒಂದು ಜೀವನದಲ್ಲಿ ನೀತಿ ನಿಯಮಗಳನ್ನು ಪಾಲಿಸಿ ದೇವರಿಗೂ ಮತ್ತು ಮಾನವರಿಗೂ ಯಾವ ರೀತಿಯಲ್ಲಿ ವಿಧೇಯರಾಗಿರ್ಬೋದು ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹೀಗಿರುವಾಗ ನಾವು ಪ್ರಭು ಯೇಸು ಕ್ರಿಸ್ತರ ಅನುಯಾಯಿಗಳಾಗಿದ್ದು, ಪ್ರಭು ಯೇಸು ಕ್ರಿಸ್ತರ ಮಕ್ಕಳಾಗಿದ್ದು, ನಾವು ಸಹ ಅವರನ್ನು ಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪ್ರಿಯರೇ, ನಾವೆಲ್ಲರೂ 2 ರೀತಿಯ ಪೌರತ್ವಗಳನ್ನು ನಾವು ಪಡೆದಿದ್ದೇವೆ. 2 ರೀತಿಯ ಮುಖ್ಯ ಜವಾಬ್ದಾರಿಗಳನ್ನು ನಾವು ಪಡೆದಿದ್ದೇವೆ. ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ದೀಕ್ಷಾಸ್ಥಾನದ ಮುಖಾಂತರ ನಾವು ಸ್ವರ್ಗದ ಮಕ್ಕಳಾಗಿದ್ದೇವೆ. ದೀಕ್ಷಾಸ್ಥಾನದ ಮುಖಾಂತರ ನಾವು ದೇವರ ಮಕ್ಕಳಾಗಿದ್ದೇವೆ. 2ನೇದು ನಾವು ಈ ಒಂದು ದೇಶದ ಪ್ರಜೆಯಾಗಿದ್ದೇವೆ. ಹೀಗಿರುವಲ್ಲಿ ಈ 2 ಪೌರತ್ವಗಳನ್ನು ನಾವು ಪಡೆದಿರುವಾಗ ಈ 2ಕ್ಕೂ ಸಹ ನಾವು ನ್ಯಾಯವನ್ನು ದೊರಕಿಸಿಕೊಟ್ಟಾಗ ಮಾತ್ರ ನಾವು ಪ್ರಭು ಯೇಸುವನ್ನು ಹಿಂಬಾಲಿಸುತ್ತಿದ್ದೇವೆ. ಈ 2 ವಿಚಾರಕ್ಕೆ ನಾವು ವಿಧೇಯತೆಯನ್ನು ನಾವು ತೋರಿಸಿದಾಗ ಮಾತ್ರ ನಾವು ತಂದೆ ದೇವರಲ್ಲಿ ವಿಶ್ವಾಸವಿಟ್ಟು ನಮ್ಮ ವಿಶ್ವಾಸವನ್ನು ದೃಢಪಡಿಸಿ ದೇವರ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಆ ನೀತಿ ನಿಯಮಗಳನ್ನು ನಮ್ಮ ಜೀವನದಲ್ಲಿ ನಾವು ಪಾಲಿಸುತ್ತಿದ್ದೇವೆ. ಹೀಗಿರುವಲ್ಲಿ ರೋಮನರಿಗೆ ಬರೆದಂತಹ ಪತ್ರ 13ನೇ ಅಧ್ಯಾಯ 1ರಿಂದ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಾವು ಸರ್ಕಾರಕ್ಕೆ ತಮ್ಮ ಸೇವೆಯನ್ನು ನಾವು ಸಲ್ಲಿಸಬೇಕು. ಸರ್ಕಾರಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿರಿ ಎನ್ನುವಂತಹ ಸಂದೇಶವನ್ನು ನಾವು ಅದರಲ್ಲಿ ನಾವು ಓದುತ್ತೇವೆ. ಅದೇ ರೀತಿಯಲ್ಲಿ 1ನೇ ಪೇತ್ರ ಅಧ್ಯಾಯ 13-14 ವಚನದಲ್ಲೂ ಸಹ ನಾವು ನೋಡುತ್ತೇವೆ, ನಾವು ಆ ಸರ್ಕಾರಕ್ಕೆ ತಮ್ಮ ಸೇವೆಯನ್ನು ನಾವು ಸಲ್ಲಿಸಬೇಕು ಎಂದು.
ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ಈ ಒಂದು ಬದುಕಿಗೆ ಆದರ್ಶರಾಗಿರುವಾಗ ಅವರ ಮಕ್ಕಳಾದಂತಹ ನಾವು ಸಹ ತಂದೆ ದೇವರಿಗೆ ನಾವು ಶರಣರಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರಿಗೂ ಮತ್ತು ಮಾನವರಿಗೂ ಸದಾ ವಿಧೇಯರಾಗಿ ಬಾಳುವುದಕ್ಕೆ ಪ್ರಯತ್ನಿಸೋಣ. ಆ ಒಂದು ವರವನ್ನು ದೇವರು ನಮಗೆ ದಯ ಪಾಲಿಸಲಿ ಎಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇನ್. ನಮ್ಮ ವಿಶ್ವಾಸದ ಪ್ರಮಾಣವನ್ನು ಹೇಳೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಆತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನಃ ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ದೇವನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರಿಂದ ನಾವು ಪಡೆದಿರುವ ವರದಾನಗಳಿಗಾಗಿ ಅವರನ್ನು ಕೊಂಡಾಡಲು ನಾವಿಲ್ಲಿ ಒಂದಾಗಿ ನೆರೆದಿದ್ದೇವೆ. ಅವರು ಆಲಿಸಲು ಯೋಗ್ಯವಾದಂತಹ ಪ್ರಾರ್ಥನೆಗಳನ್ನು ನಮ್ಮಲ್ಲಿ ಪ್ರೇರೇಪಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಧರ್ಮಸಭೆಯ ಮುಖಂಡರಾದ ಪೋಪ್ ಫ್ರಾನ್ಸಿಸ್ ಮತ್ತು ವಿಶ್ವದ ಎಲ್ಲ ಧರ್ಮಾಧ್ಯಕ್ಷರು, ಎಲ್ಲ ಧಾರ್ಮಿಕ ವರ್ಗದವರು ಪ್ರಭು ಯೇಸುವಿನ ಶುಭ ಸಂದೇಶದ ಒಳಾರ್ಥವನ್ನು ಅರ್ಥ ಮಾಡಿಕೊಂಡು ಭಕ್ತಾದಿಗಳನ್ನು ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ನನ್ನ ದೇವರೇ, ನನ್ನ ತಂದೆ, ಈ ನಮ್ಮ ಪ್ರಾರ್ಥನೆ ಪಾಲಿಸಿರಿ. ಸಾಂಕ್ರಾಮಿಕ ರೋಗದಿಂದ ಬಿಡುಗಡೆಗಾಗಿ ಪ್ರಾರ್ಥಿಸೋಣ. ಪ್ರಸ್ತುತ ಸಮಾಜವನ್ನು ಬಾಧಿಸುತ್ತಿರುವ ಕೊರೋನಾ ವೈರಸ್ನ ಕಾಟದಿಂದ ಸಂಕಷ್ಟಕ್ಕೆ ಒಳಗಾಗಿರುವ ಎಲ್ಲರನ್ನೂ ದೇವರು ಆಶೀರ್ವದಿಸಿ ಕಾಪಾಡಲೆಂದು ಪ್ರಾರ್ಥಿಸೋಣ. ನನ್ನ ದೇವರೇ, ನನ್ನ ತಂದೆ, ಈ ನಮ್ಮ ಪ್ರಾರ್ಥನೆ ಪಾಲಿಸಿರಿ. ಅರಸನಿಗೆ ಸಲ್ಲಬೇಕಾದ್ದನ್ನು ಅರಸನಿಗೆ, ದೇವರಿಗೆ ಸಲ್ಲಬೇಕಾದ್ದನ್ನು ದೇವರಿಗೆ ಸಲ್ಲಿಸಲು ಬೇಕಾದ ಮನೋಧರ್ಮ ಮನಸ್ಥಿತಿಗಳನ್ನು ನಾವೆಲ್ಲರೂ ರೂಪಿಸಿಕೊಂಡು ಅಳವಡಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ನನ್ನ ದೇವರೇ, ನನ್ನ ತಂದೆ, ಈ ನಮ್ಮ ಪ್ರಾರ್ಥನೆ ಪಾಲಿಸಿರಿ. ಕ್ರಿಸ್ತನ ಆಶಯಗಳನ್ನು ತತ್ವಗಳನ್ನು ಸರಿಯಾಗಿ ಗ್ರಹಿಸಿ ಧರ್ಮಸಭೆಯಲ್ಲಿರುವ ಬೆಟ್ಟಗುಡ್ಡಗಳನ್ನು ಸಮತಟ್ಟು ಮಾಡಲು ಮುಂದಾಗಿರುವ ವಿಶ್ವಗುರು ಪೋಪ್ ಫ್ರಾನ್ಸಿಸರ ಧ್ಯೇಯೋದ್ದೇಶಗಳೊಂದಿಗೆ ಎಲ್ಲ ಧಾರ್ಮಿಕ ವರ್ಗದವರು ಕೈ ಜೋಡಿಸಲೆಂದು ಪ್ರಾರ್ಥಿಸೋಣ. ನನ್ನ ದೇವರೇ, ನನ್ನ ತಂದೆ, ಈ
ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮ ಸ್ವಂತ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಧರ್ಮಸಭೆಯ ಕೋರಿಕೆಗಳು ನಿಮ್ಮ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಲಿ. ಹೀಗೆ ನಮ್ಮ ಪುಣ್ಯ ಫಲಗಳ ಆಧಾರದ ಮೇಲಿನ ನಂಬಿಕೆಯಿಂದ ನಾವು ಕೇಳಲು ಅಸಾಧ್ಯವಾದುದನ್ನು ನಿಮ್ಮ ದಯೆಯಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯೂ ನಿಮ್ಮೆಲ್ಲರ ಪ್ರಾರ್ಥನೆಗಳು ಸರ್ವಶಕ್ತಾಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸುರೇ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಕೊಡುಗೆಗಳ ಬಗ್ಗೆ ನಾವು ಪ್ರಾಮಾಣಿಕ ಗೌರವವನ್ನು ತಾಳುವಂತೆ ಅನುಗ್ರಹಿಸಿರಿ. ಹೀಗೆ ಪಾವನಗೊಳಿಸುವ ನಿಮ್ಮ ಕೃಪಾವರದ ಕಾರ್ಯದ ಪರಿಮಾಣವಾಗಿ ನಾವು ಸೇವೆ ಸಲ್ಲಿಸುವ ಈ ರಹಸ್ಯಗಳಿಂದಲೇ ನಾವು ಶುದ್ಧರಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ
ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವನತಿಗೀಡಾದ ಮಾನವ ಸ್ವಭಾವವನ್ನು ಅವರು ತಮ್ಮ ಜನನದಿಂದ ಪುನಶ್ಚೇತನಗೊಳಿಸಿದರು. ತಮ್ಮ ಯಾತನೆಯಿಂದ ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದರು. ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಹೇಳುವುದರ ಮೂಲಕ ನಿತ್ಯ ಜೀವದ ಮಾರ್ಗವನ್ನು ತೆರೆದಿದ್ದಾರೆ. ತಂದೆಯೇ, ನಿಮ್ಮ ಬಳಿಗೆ ಏರಿ ಹೋಗುವುದರ ಮೂಲಕ ಸ್ವರ್ಗದ ದ್ವಾರವನ್ನು ನಮಗೆ ತೆರೆದಿದ್ದಾರೆ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಶುದ್ಧರು ದೇವರು ಪರಿಶುದ್ಧರು, ಇಹ ಪರರಾಜರು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು. ಶುದ್ಧರು ದೇವರು ಪರಿಶುದ್ಧರು, ಇಹ ಪರರಾಜರು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು. ಸ್ವರ್ಗದಿ ಸೇನೆಯು ಮಹಿಮೆಯು ಮಾಡಿದೆ ಪರಿಶುದ್ಧರು, ಪರಿಶುದ್ಧರು. ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ. ರಕ್ಷಕರಾಗಿ ಬರುವವರು ಆಶೀರ್ವದಿತರು. ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ, ಉನ್ನತದಲ್ಲಿ ಹೋಸಾನ. ಈ ಒಂದು ಪ್ರತಿಷ್ಠಾ ಪ್ರಾರ್ಥನೆಯಲ್ಲಿ ಭಕ್ತಿ ವಿಶ್ವಾಸದಿಂದ ಪಾಲ್ಗೊಳ್ಳೋಣ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ, ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ, ನಿಮ್ಮ ಮರಣವನ್ನು ಸಾರುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸತಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮ ಕೈಗಳನ್ನು ಚಾಚುತ್ತಾ ವಿಶ್ವಾಸದಿಂದ ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮೆಲ್ಲರನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ತಿಳಿಸಬಂದ ಯೇಸುವೆ ನಿಮಗೆ ಶಾಂತಿ ನೀಡಿರಿ ನಿಮಗೆ ಶಾಂತಿ ನೀಡಿರಿ ನಿಮಗೆ ಶಾಂತಿ ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ದೇವರಿಗೂ ಮಾನವರಿಗೂ ವಿಧೇಯರಾಗಲು ಕರೆಯನ್ನು ನೀಡುವಂತಹ ನಮ್ಮ ಪ್ರಭು ಯೇಸು ಕ್ರಿಸ್ತರು ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರನ್ನು ಮಾತನಾಡಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಸಂಕುಲದ ಭಾವ ಭಾಷೆಯು ನೀನೇ, ಹನಿ ಹನಿ ಜೀವಾತ್ಮ ನೀನೇ, ಭಾವ ಭಾಷೆಗಳ ದಿವ್ಯ ಚೇತನ ನೀನೇ, ಭೂಮಿಯ ಸಿಂಚನ ನೀನೇ, ಜನ್ಮ ಜನ್ಮಗಳ ಪಾಪ ಪುಣ್ಯವು ನೀನೇ, ಅರಿವಿನ ಒಳಗಲಿ ನೀನೇ, ಜೀವಲೋಕಗಳ ನಾಟ್ಯ ನರ್ತನ ನೀನೇ, ಸಾಗರ ಅಲೆಯು ನೀನೇ, ದಿಗ್ದಿಗಂತದ ಭೂಮಿ ಕಂಪನ ನೀನೇ, ಪ್ರಳಯ
ಮಾಯದರ್ಪದಲ್ಲಿ ರೂಪ ಕೊಟ್ಟವನ ನೀನೇ, ನಾಡೆ ನೋಡಿ ಚಿಂತನೆ ನೀನೇ, ಎಡವಿ ಬಿದ್ದರೂ ಕೈಯ ನೀಡಿದವ ನೀನೇ, ಕತ್ತಲಾದರೂ ಎಚ್ಚರಿಸಿದವ ನೀನೇ, ಆದಿ ಅಂತ್ಯಗಳ ದೀಕ್ಷೆ ಮೋಕ್ಷವು ನೀನೇ, ಪಾತಾಳ ಸ್ವರ್ಗಕ್ಕೂ ನಡುವೆ ಅಂತರ ನೀನೇ, ಆದಿ ಅಂತ್ಯಗಳ ದೀಕ್ಷೆ ಮೋಕ್ಷವು ನೀನೇ, ಪಾತಾಳ ಸ್ವರ್ಗಕ್ಕೂ ನಡುವೆ ಅಂತರ ನೀನೇ, ನೀನೇ 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 ಜೀವಾತ್ಮ ನೀನೇ, ನೀನೇ 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 ಎಲ್ಲ ನೀನೇ ನೀನೇ, ನೀ ಬಾಳ ದೇಗುಲ ನೀನೇ, ನನ್ನಾತ್ಮ ಪೂಜೆಯು ನೀನೇ, ಈ ಜನ್ಮ ಜನ್ಮಗಳ ಬಾಂಧವ್ಯ ನೀನೇ, ನೀನೇ 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 ಎಲ್ಲ ನೀನೇ ನೀನೇ. ವಿವಾಹ ಪ್ರಕಟಣೆ. ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಜಪಮಾಲೆ ದಾಸ್ ಸೆಲ್ವಮ್ಮ ಇವರ ಮಗ ಸಗಾಯಿ ರಾಜ್ ಪ್ರಕಾಶ್ ಇವರಿಗೂ, ಸಂತ ಮರಿಯಮ್ಮನವರ ದೇವಾಲಯ ಮಂಡ್ಯ ಇಲ್ಲಿಗೆ ಸೇರಿದ ಬಾಲಸ್ವಾಮಿ ರೋಸ್ಲಿನ್ ಮೇರಿ ಇವರ ಮಗಳು ಸೆಲ್ವ ಮೇರಿ ಇವರಿಗೂ ವಿವಾಹ ನಿಶ್ಚಯವಾಗಿದೆ. ಇದು ಮೂರನೇ ಹಾಗೂ ಕಡೆಯ ಪ್ರಕಟಣೆ. ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಅಮಲ್ ರಾಜ್ ಹಾಗೂ ಎಲಿಜಬೆತ್ ರಾಣಿ ಇವರ ಮಗ ಇನ್ಫೆಂಟ್ ಆರಿಕ್ ರಾಜ್ ಇವರಿಗೂ, ಲೂರ್ದು ಮಾತೆ ದೇವಾಲಯ ಅಲ್ಸೂರ್ಗೆ ಸೇರಿದ ಮಣಿವಣ್ಣನ್ ರುಕ್ಮಿಣಿ ಇವರ ಮಗಳು ಜಲಜಾ ಇವರಿಗೂ ವಿವಾಹ ನಿಶ್ಚಯವಾಗಿದೆ. ಇದೆರಡನೆಯ ಪ್ರಕಟಣೆ. ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಸ್ಟಾನಿಸ್ಲಾಸ್ ಐ ಜೋಸೆಫ್ ಹಾಗೂ ಸಲೋನಿ ಸ್ಟಾನಿಸ್ಲಾಸ್ ಐ ಜೋಸೆಫ್ ಇವರ ಮಗಳು ಸಿಂಪ್ರೋಸಾ ಪ್ರಿಸಿಲ್ಲಾ ಜೋಸೆಫ್ ಇವರಿಗೂ, ಸಂತ ಫಾತಿಮಾ ದೇವಾಲಯ ಚೆನ್ನೈ ಸೇರಿದ ಲೂಯಿಸ್ ಮರಿಯಾ ಜೋಸೆಫ್ ಸಗಾಯ ಮರಿಯಾ ಜೋಸೆಫ್ ಇವರ ಮಗ ಆಂಟನಿ ನವೀನ್ ಕುಮಾರ್ ಇವರಿಗೂ ವಿವಾಹ ನಿಶ್ಚಯವಾಗಿದೆ. ಇದು ಮೊದಲನೆಯ ಪ್ರಕಟಣೆ. ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಸೆಲ್ವರಾಜ್ ಹಾಗೂ ಫಿಲೋಮಿನಾ ಇವರ ಮಗ ವಿನೀತ್ ಇನ್ಫೆಂಟೆಸ್ ರಾಜು ಇವರಿಗೂ, ಪ್ರಧಾನಾಲಯಕ್ಕೆ ಸೇರಿದ ಜೋಸೆಫ್ ಹಾಗೂ ರಿಜಿನಾ ಇವರ ಮಗಳು ಪ್ರಿಯಾ ಜೆ ಇವರಿಗೂ ವಿವಾಹ ನಿಶ್ಚಯವಾಗಿದೆ. ಇದು ಎರಡನೇ ಹಾಗೂ ಕಡೆ ಪ್ರಕಟಣೆ. ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಅಂಟೋನಿ ಸ್ವಾಮಿ ಹಾಗೂ ನಿರ್ಮಲಾ ಇವರ ಮಗ ಪ್ರವೀಣ್ ಜೋಸೆಫ್ ಇವರಿಗೂ, ಇಂದಿರಾನಗರದ ವಿಚಾರಣೆಗೆ ಸೇರಿದ ಫ್ರಾನ್ಸಿಸ್ ಹಾಗೂ ಆಂಜಲಿನ್ ಮೇರಿ ಇವರ ಮಗಳು ಮೇರಿ ಫ್ರಾನ್ಸಿನಾ ಇವರಿಗೂ ವಿವಾಹ ನಿಶ್ಚಯವಾಗಿದೆ. ಇದು ಮೊದಲನೆಯ ಪ್ರಕಟಣೆ. ಈ ವಿವಾಹ ನಿಶ್ಚಯಗಳಿಗೆ ಯಾವುದಾದರೂ ಅಡೆತಡೆಗಳಿದ್ದಲ್ಲಿ, ವಿಘ್ನಗಳಿದ್ದಲ್ಲಿ ಧರ್ಮ ಕೇಂದ್ರದ ಗುರುಗಳಿಗೆ ತಿಳಿಸುವುದು ನಿಮ್ಮ ಆದ್ಯ ಕರ್ತವ್ಯ. ಪ್ರಕಟಣೆಗಳು. ಇಂದು ವರ್ಷದ 29ನೇ ಸಾಧಾರಣ ಭಾನುವಾರ. ಆತ್ಮೀಯರೇ, 60 ವರ್ಷದ ಮೇಲ್ಪಟ್ಟವರಿಗೂ 15 ವರ್ಷದ ಕೆಳಗಿನವರಿಗೂ ದೇವಾಲಯಕ್ಕೆ ಹಾಗೂ ಬಲಿಪೂಜೆಗೆ ಬರಲು ಅನುಮತಿ ಇಲ್ಲ. ಅದೇ ಪ್ರಕಾರ ಕೆಮ್ಮು, ಜ್ವರ, ನೆಗಡಿ ಹಾಗೂ ಇತರ ಕಾಯಿಲೆಗಳಿಂದ ನರಳುವವರು ಬರಕೂಡದು. ಸಾವು ಪೂಜೆಯನ್ನು ದೇವಾಲಯದಲ್ಲಿ ಅನುಮತಿಸುವುದಿಲ್ಲ. ಬದಲಾಗಿ ಅದನ್ನು ಸಮಾಧಿಯಲ್ಲೇ ನೆರವೇರಿಸಲು ಮಹಾಧರ್ಮಾಧ್ಯಕ್ಷರು ಅನುಮತಿ ನೀಡಿರುತ್ತಾರೆ. ಹಾಗೂ ಅಧಿಕೃತವಾದ ಬಲಿಪೂಜೆಗೆ ಹೊರಗೆ ಯಾವುದೇ ವಿಶೇಷ ಪೂಜೆಗಳು, ಸ್ಪೆಷಲ್ ಮಾಸ್ ಅನುಮತಿ ಇರುವುದಿಲ್ಲ. ಹಾಗೂ ಈ ವರ್ಷ ಸಮಾಧಿ ಹಬ್ಬದಂದು 2ನೇ ತಾರೀಕು ಬಲಿಪೂಜೆ ಇರುವುದಿಲ್ಲ. ಇಡೀ ಧರ್ಮಕ್ಷೇತ್ರದಲ್ಲಿ ಎಲ್ಲೂ ಈ ಬಲಿಪೂಜೆ ಸಮಾಧಿಯಲ್ಲಿ ನೆರವೇರುವುದಿಲ್ಲ, ಬದಲಾಗಿ ದೇವಾಲಯದಲ್ಲಿ ನೆರವೇರುವುದು. ಇದರ ವಿವರವನ್ನು ಬರುವ ವಾರ ತಿಳಿಸುತ್ತೇನೆ. ಆದಾಗ್ಯೂ ಸಮಾಧಿಯನ್ನು ಸ್ವಚ್ಛವಾಗಿ ಇಟ್ಟು ಅದನ್ನು ವಿಶೇಷವಾದ ರೀತಿಯಲ್ಲಿ ಕಾಪಾಡಿರಿ. ಹಾಗೂ ಸಮಾಧಿ ಹಬ್ಬ ಹಾಗೂ ಈ ನವೆಂಬರ್ ತಿಂಗಳಿನಲ್ಲಿ ಸಮಾಧಿಯನ್ನು ಭೇಟಿ ಮಾಡಿ ಅಲ್ಲಿ ಜಪ ಮಾಡುವವರಿಗೆ ಆಧ್ಯಾತ್ಮಿಕ ಒಳಿತುಗಳು ಲಭಿಸುವುದು.
ನಮ್ಮ ದೇವಾಲಯದ ಮುಖ್ಯ ಗೇಟ್, ಮೇನ್ ಗೇಟ್ ಬಳಿ BBMP ಅವರು ಕೋವಿಡ್ ಕ್ಯಾಂಪ್ ಏರ್ಪಡಿಸಿದ್ದಾರೆ. ಅದರಿಂದ ಪಡೆದುಕೊಳ್ಳುವವರು ಇದರ ಉಪಯೋಗವನ್ನು ಖಂಡಿತವಾಗಿ ಪಡೆದುಕೊಳ್ಳಬಹುದು. ಇದು ಮಧ್ಯಾಹ್ನ 12 ಗಂಟೆವರೆಗೂ, ಮಧ್ಯಾಹ್ನ 12 ಗಂಟೆವರೆಗೂ ನೆರವೇರುವುದು. ಕಳೆದ ಭಾನುವಾರದ ಕಾಣಿಕೆ 25,689 ರೂಗಳು. ನಿಮ್ಮ ಕಾಣಿಕೆಗೆ ನಮ್ಮ ನಮನಗಳು. ಇಂದು ಬಲಿಪೂಜೆ ಅರ್ಪಿಸಿದ ಗುರುಗಳು ವಂದನೀಯ ಸ್ವಾಮಿ ಜೇಮ್ಸ್ ಪಾಲ್ ಇವರು SDB ಡಾನ್ ಬಾಸ್ಕೋ ಸಭೆಗೆ ಸೇರಿದವರು. ಗುಲ್ಬರ್ಗಾ ಡಯಾಸಿಸ್ನಲ್ಲಿ ಪಾಲನಾ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಇವರಿಗೆ ನನ್ನ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ವೆಲ್ಕಮ್ ಫಾದರ್. ಮತ್ತೆ ಅವರನ್ನು ಆಹ್ವಾನಿಸಲು ಇಚ್ಛಿಸುತ್ತೇನೆ. ಅವರು ಆಗಾಗ ಬೆಂಗಳೂರಿಗೆ ಬಂದಾಗ ನಮ್ಮ ಧರ್ಮಕೇಂದ್ರಕ್ಕೆ ಭೇಟಿ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಪಾಸ್ಟ್ರಲ್ ಕನ್ಸರ್ನ್. ಥ್ಯಾಂಕ್ ಯು ಫಾದರ್. ಪ್ರಾರ್ಥಿಸೋಣ. ಪ್ರಭುವೇ, ಸ್ವರ್ಗೀಯ ಭೋಜನದಲ್ಲಿ ಭಾಗವಹಿಸುವುದರ ಮೂಲಕ ಉಪಯುಕ್ತತೆಯನ್ನು ನಾವು ಪಡೆದಿದ್ದೇವೆ. ಪ್ರಸ್ತುತ ಕಾಲದಲ್ಲಿ ನೀವು ನಮಗೆ ಒದಗಿಸಿರುವ ನೆರವಿನಿಂದ ಅನಂತವಾದ ಕೊಡುಗೆಗಳನ್ನು ಪಡೆಯಲು ಸಿದ್ಧರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬನ್ನಿ, ಪೂಜೆ ಮುಗಿಯಿತು. ದೇವರ ಆಶೀರ್ವಾದ ನಿಮ್ಮಲೆಂದು ನೆಲೆಸಲಿ. ಹೋಗಿ ಬನ್ನಿರಿ, ಪೂಜೆ ಮುಗಿಯಿತು. ದೇವರ ಆಶೀರ್ವಾದ ನಿಮ್ಮಲ್ಲೆಂದು ನೆಲೆಸಲಿ. ಇಂದು ನಾನು ಪಡೆದ ಪ್ರೀತಿಗೆ, ಇಂದು ನಾನು ಪಡೆದ ಶಾಂತಿಗೆ, ಇಂದು ನಾನು ಪಡೆದ ಪ್ರೀತಿಗೆ, ಇಂದು ನಾನು ಪಡೆದ ಶಾಂತಿಗೆ, ದೇವ ತಂದೆಗೆ, ಯೇಸು ಕ್ರಿಸ್ತಗೆ, ಪವಿತ್ರಾತ್ಮಗೆ ನನ್ನ ವಂದನೆ. ದೇವ ತಂದೆಗೆ, ಯೇಸು ಕ್ರಿಸ್ತಗೆ, ಪವಿತ್ರಾತ್ಮಗೆ ನನ್ನ ವಂದನೆ. ಹೋಗಿ ಬನ್ನಿರಿ, ಪೂಜೆ ಮುಗಿಯಿತು. ದೇವರ ಆಶೀರ್ವಾದ ನಿಮ್ಮಲೆಂದು ನೆಲೆಸಲಿ. ಹೋಗಿ ಸಾರುವೆ ದೇವ ವಾರ್ತೆಯ, ಯೇಸು ಸ್ವಾಮಿಯ ನ್ಯಾಯ ನೀತಿಯ. ಹೋಗಿ ಸಾರುವೆ ದೇವವಾಕ್ಯ, ಯೇಸು ಸ್ವಾಮಿಯ ನ್ಯಾಯ ನೀತಿಯ. ಸತ್ಯವೇದದ ಕ್ರಿಸ್ತ ಧರ್ಮದ ಯೇಸು ಕ್ರಿಸ್ತರ ಸೇವೆ ಮಾಡುವೆ. ಸತ್ಯವೇದದ ಕ್ರಿಸ್ತ ಧರ್ಮದ ಯೇಸು ಕ್ರಿಸ್ತರ ಸೇವೆ ಮಾಡುವೆ.
ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮಗೆ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.